ಶಾಸಕ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣ ಸಂಘರ್ಷ. ರೆಬಲ್ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಸಿಡಿದೆದ್ದಿದ್ದಾರೆ. ಯತ್ನಾಳ್ದು ಲೂಸ್ ಟಾಕ್, ಬೈಯೋದೇ ಕೆಲಸ ಅಂತಿದ್ದಾರೆ. ಪಕ್ಷದ ಮೇಲೆ ಅಭಿಮಾನ ಇದ್ರೆ ಬೀದಿಯಲ್ಲಿ ಮಾತಾಡಬಾರದು. ಶಿಸ್ತು ಸಮಿತಿ ಅಧ್ಯಕ್ಷರು ನೋಟಿಸ್ ಅನ್ನ ಫೇಕ್ ಅಂತ ಅವರು ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಬಗ್ಗೆ ಮಾತನಾಡೋಕೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ನಿನ್ನ ಕ್ಷೇತ್ರ ಬಬಲೇಶ್ವರ, ಅಲ್ಲಿಂದಲೇ ಚುನಾವಣೆಗೆ ಸ್ಪರ್ಧಿಸು. ಪ್ರಭಾವಿ ಸಚಿವರ ಜೊತೆಗೆ ಯತ್ನಾಳ್ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡಿದ್ದಾರೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ಪಕ್ಷದ ಮುಖಂಡರ ಮೇಲೂ ಹರಿಯಾಯ್ತಾರೆ. ಯಾರಿಗೆ ಬಿಟ್ಟಿದ್ದಾರೆ ಅವರು? ಯಾರಿಗೂ ಬಿಟ್ಟಿಲ್ಲ. ಅವರು ಲೂಸ್ ಟಾಕಿಂಗ್, ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಹಾಗಾಗಿ ಸುಮ್ಮನೆ ಮಾತಾಡ್ತಾನೇ ಇರ್ತಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಗ್ಗೆ ಗೌರವ ಇದ್ದರೆ ದಾರಿಲಿ ಬೀದಿಲಿ ಮಾತಾಡ್ತಾ ಇರಲಿಲ್ಲ. ಅವರ 1 ಪಾಯಿಂಟ್ ಅಜೆಂಡಾ ಯಡಿಯೂರಪ್ಪನವ್ರನ್ನ ವಿಜಯೇಂದ್ರ ಟೀಕೆ ಮಾಡಿಬಿಟ್ರೆ ಇನ್ನೇನು ಗೊತ್ತಿದೆ ಅವರಿಗೆ? ಸುಮ್ಮನೆ ವಕಫ್ ನೆಪದಲ್ಲಿ ರಾಜ್ಯದ ಅಧ್ಯಕ್ಷರಿಗೆ ಅಪಮಾನ ಅಲ್ಲ. ಅವ್ರು ಟೀಕೆ ಮಾಡೋದು ರಾಜ್ಯದ ಅಧ್ಯಕ್ಷರು ಮಾಡಿದ್ದು ರಾಷ್ಟ್ರೀಯ ನಾಯಕರು. ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದು ಒಂದೇ, ನಮ್ಮ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡೋದು ಒಂದೇ. ಈ ಹಿಂದೆ ನೋಟಿಸ್ ಕೊಟ್ಟಾಗ ನನಗೆ ನೋಟಿಸಾಗಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಫೇಕ್ ನೋಟಿಸ್ ಅಂದರೆ ಯಾರಾದರೂ ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ? ವಿಜಯೇಂದ್ರ ಬಗ್ಗೆ ಬಾಯಿ ಬರಂಗೂ ಇದು ಉತ್ತರ ಕೊಡ್ತಾರೆ. ನಾನು ಕೇಳ್ತೀನಿ, ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಯಾರು? ನೀವೇ ಯಾರು? ನಿಮ್ಮ ಕ್ಷೇತ್ರ ಬಬಲೇಶ್ವರ, ತಾಕತ್ತಿದ್ರೆ ಅಲ್ಲಿ ಸ್ಪರ್ಧೆ ಮಾಡಬೇಕಲ್ಲ. ಬಬಲೇಶ್ವರದಲ್ಲಿ ಯಾಕೆ ಮಾಡಿಲ್ಲ? ಅಲ್ಲಿ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆಗೆ ಹೊಂದಾಣಿಕೆಯಿಂದ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ. ಯಾವ ಕುಟುಂಬ ರಾಜಕಾರಣ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.